ನಮಸ್ಕಾರ. ಇವತ್ತು ನಾವು ಸರ್ವೇ ಸಾಮಾನ್ಯವಾಗಿ ತಿಳಿದಿರುವಂತಹ ತುಳಸಿಯ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಹೋಲಿ ಬಸಿಲ್ ಅಂತ ಹೇಳ್ತಾರೆ. ವೈಜ್ಞಾನಿಕವಾಗಿ ಆಸಿಮಮ್ ಟೆನ್ವಿಫ್ಲೋರಮ್ ಅಂತ ಹೇಳ್ತಾರೆ. ಇದು ಲ್ಯಾಮಿಯೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ತುಳಸಿ ನಾವು ಅನಾದಿ ಕಾಲದಿಂದಲೂ ಒಂದು ಪೂಜೆ ಮಾಡ್ತಂತ ಒಂದು ಅಂಗಳದಲ್ಲಿ ಮನೆ ಅಂಗಳದಲ್ಲಿ ಇರುವಂತಹ ಸಸ್ಯ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸಾಂಪ್ರದಾಯಿಕವಾಗಿ ಹಾಗೂ ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಒಂದು ಔಷಧಿ ಗಿಡ. ಈ ಒಂದು ಗಿಡವನ್ನು ನೀವು ಸಸ್ಯಾಭಿವೃದ್ಧಿ ಮಾಡಬೇಕು ಅಂದರೆ ಇದರಲ್ಲಿ ಒಣಗಿರುವಂತಹ ಬೀಜಗಳನ್ನು ನೀವು ಬಿಡೋದ್ರಿಂದ ಏನಾಗುತ್ತೆ, ಅಲ್ಲೇ ಹೊಸ ಗಿಡಗಳು ಬೀಜಗಳಿಂದ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ಬೋದು. ಇಲ್ಲಿ ಸಂಪೂರ್ಣ ಸಸ್ಯ ನಾವು ಔಷಧಿ ಗುಣಕ್ಕಾಗಿ ಬಳಸ್ಕೋಬೋದು. ಉಪಯೋಗಗಳು ಬಂದ್ಬಿಟ್ಟು ಮುಖ್ಯವಾಗಿ ಏನಂತಂದರೆ, ಈ ಮಕ್ಕಳಲ್ಲಿ ಸಣ್ಣ ಮಕ್ಕಳಲ್ಲಿ ಕಾಣಿಸುವಂತಹ ಹೊಟ್ಟೆ ನೋವು ಇರ್ಬೋದು, ಅಥವಾ ಹೊಟ್ಟೆ ಉಬ್ರ ಇರ್ಬೋದು, ಅಜೀರ್ಣ ಇರ್ಬೋದು, ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆದಂತಹ ತೊಂದರೆಗಳಿಗೆ ನಾವು ಈ ತುಳಸಿಯನ್ನು ಬಳಸ್ಕೋಬೋದು. ಜೊತೆಗೆ ಕೆಮ್ಮು ಮತ್ತು ನೆಗಡಿ ಆದಾಗ ಕೂಡ 1 ಚಮಚ ತುಳಸಿ ರಸವನ್ನು ಜೇನು ಜೊತೆಗೆ ಸೇರಿಸ್ಬಿಟ್ಟು ದಿನಕ್ಕೆ 2 ಸಲ ಸೇವನೆ ಮಾಡೋದ್ರಿಂದ ಕೆಮ್ಮು ಮತ್ತು ನೆಗಡಿ ಕೂಡ ನಿರ್ವಹಣೆ ಆಗ್ತಾ ಹೋಗುತ್ತೆ. ಹಾಗೆ ಉರಿ ಮೂತ್ರದ ತೊಂದರೆ ಇದ್ದಾಗ ಕೂಡ ನಾವು ಇದನ್ನು ಬಳಸ್ಕೋಬೋದು. ಮತ್ತು ಕೆಲವೊಮ್ಮೆ ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಕ್ಕಂಥದ್ದು ಒಂದು ತೊಂದರೆ ಇರುತ್ತೆ. ಸೊ ಅವರು ಕೂಡ ಈ ತುಳಸಿ ಎಲೆಗಳನ್ನು ಸೇವನೆ ಮಾಡೋದ್ರಿಂದ ಈ ಒಂದು ದುರ್ವಾಸನೆಯನ್ನು ಕೂಡ ನಾವು ಕಡಿಮೆಯನ್ನು ಮಾಡ್ಬೋದು ಅಥವಾ ನಿವಾರಣೆಯನ್ನು ಮಾಡ್ಬೋದು. ಜೊತೆಗೆ ಈ ತುಳಸಿ ಬೇರನ್ನು ನೀರು ಜೊತೆಗೆ ಸೇರಿಸ್ಬಿಟ್ಟು ಅರ್ದು ಈ ಹುಳುಗಳು ಅಥವಾ ಏನಾದರೂ ಕಚ್ಚಿದಾಗ ನಮಗೆ ನವೆ ಇರ್ಬೋದು, ತುರಿಕೆ ಆಗೋಂಥದ್ದಾಗತ್ತೆ. ಸೊ ಅದಕ್ಕೆ ಈ ಬೇರಿನ ಒಂದು ರಸವನ್ನು ಹಚ್ಚೋದ್ರಿಂದ ಕೂಡ ಅವು ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ತುಳಸಿಯ ಒಣಗಿರುವಂತಹ ಎಲೆಗಳನ್ನು ನಾವು ಶೇಖರಿಸ್ಬಿಟ್ಟು ಧೂಪ ಹಾಕೋದ್ರಿಂದ ಈ ಸೊಳ್ಳೆಗಳನ್ನು ಕೂಡ ದೂರ ಇಡ್ಬೋದು. ಹಾಗೆ ತುಳಸಿ ಎಲೆಯನ್ನು ತುಳಸಿ ಎಲೆ ಇರುವಂತಹ ನೀರನ್ನು ಕುಡಿಯೋದ್ರಿಂದ ಕೂಡ ಸಾಕಷ್ಟು ಆರೋಗ್ಯಕ್ಕೆ ನಮಗೆ ಉಪಯೋಗ ಇದೆ. ಮತ್ತು ಈ ತುಳಸಿ ಎಲೆನ ನೀರಲ್ಲಿ ಹಾಕಿದ್ರಂತ ಕೂಡ ನೀರು ಶುದ್ಧಿ ಆಗುತ್ತೆ ಅನ್ನೋವಂಥದ್ದು ಕೂಡ ಸಾಕಷ್ಟು ಒಂದು ಮಾಹಿತಿ ಇದೆ. ಸೊ ಇದಿಷ್ಟು ತುಳಸಿ ಬಗ್ಗೆ ಮಾಹಿತಿ. ಧನ್ಯವಾದ.